ಆಮೇಲೆ ನಮ್ಮ ಸ್ನೇಹ ಬೆಳೀತು. ಸ್ನೇಹ ನಮಗೆ ಗೊತ್ತಿಲ್ಲದ ಹಾಗೆ ಪ್ರೀತಿಗೆ ತಿರುಗ್ತು. ಇದೆಲ್ಲ ಅವನ ಹತ್ರ ಹೇಳ್ಕೋಬೇಕು ಅನ್ನೋ ಅಷ್ಟರಲ್ಲಿ ಆಕ್ಟಿಂಗ್ನಲ್ಲಿ ಅಮಿತಾಬ್ ಬಚ್ಚನ್ನೇ ಮೀರಿಸ್ಬಿಡ್ತೀನಿ. ನೋಡ್ತಾ ಇರಿ ಇವತ್ತು ಜಾನ್ವಿ ಮುಂದೆ ಯಾವ ರೀತಿ ಶೋ ಕೊಡ್ತೀನಿ ಅಂತ. ಸ್ವಲ್ಪ ಬಿಲ್ಡಪ್ ಕಮ್ಮಿ ಮಾಡು. ಹೋದ ವರ್ಷ ನೀನು ನಿನ್ನ ತಂಗಿ ಆಡಿದ ದೊಂಬರಾಟನ ನಾನು ಇನ್ನೂ ಮರ್ತಿಲ್ಲ. ಈ ಸಲ ಹಂಗೇನಾದರೂ ಮಾಡಿದ್ರೆ ನಿನ್ನ ತಂಗಿ ಫೋಟೋಗೆ ಹಾರ ಹಾಕ್ಸೋದಂತೂ ಗ್ಯಾರಂಟಿ. ನನ್ನ ತಂಗಿ ಫೋಟೋಕ್ಕೆ ಯಾಕೆ ಹಾರ ಹಾಕ್ಸ್ತೀರಿ? ಹಾರ ಹಾಕಿಸ್ಕೊಳ್ಳೋಕ್ಕೆ ನನ್ನ ತಂಗಿ ಮಗಳು ನಿಮ್ಮ ರಾಣಿ ಜೇನು ರೆಡಿ ಆಗಿದ್ದಾಳಲ್ಲ, ನಾಳೆಯಿಂದನೇ ಅವಳ ನೀವು ಹತ್ತಿರದಿಂದ ನೋಡ್ಬೋದು. 55 ದಾಟ್ತು ಮಲಗುವಾಗ ನಾಳೆ ಮುಂಜಾನೆ ನೋಡ್ತೀನೋ ಇಲ್ವೋ ಅಂತ ಡೌಟಲ್ಲೇ ಮಲಗಿರ್ತೀರಿ. ತಪ್ಪೇನಿಲ್ಲ, ಒಂದು ಕೆಲಸ ಮಾಡಿ, ನಾಳೆ ಯಾಕೆ ಇವತ್ತೇ ಬನ್ನಿ, ನಿಮ್ಮ ಇಳಿಯ ವಯಸ್ಸಿನ ಬೈಕೆನ ಈಡೇರಿಸ್ಬಿಡ್ತೀನಿ. ನಾನು ನನ್ನ ಜಾನು ಜೊತೆ ಮನಸ್ಸು ಬಿಚ್ಚಿ ಮಾತಾಡಬೇಕು. ಆದರೆ ಆ ರವಿ ಮನೇಲಿರ್ತಾನಲ್ಲ, ಹೇಗೆ ಮಾತಾಡ್ಸೋದು? ಆ ಚಿಲ್ಟು ಆಫೀಸಲ್ಲೇ ಇರ್ತಾನೆ. ಅವನು ಬರೋದು ಸಂಜೆ 5 ಗಂಟೆಗೆ. ಒಂದು ಕೆಲಸ ಮಾಡಿ, ನೀವು ಮಧ್ಯಾಹ್ನ ಬಂದುಬಿಡಿ. ಮಠ ಮಧ್ಯಾಹ್ನ ನಿಮ್ಮ ಜಾನ್ವಿಯ ಮಿಲನ. ತಪ್ಪು ತಿಳ್ಕೊಬೇಡಿ, ಕಣ್ಣು ಮಿಲನ ಆಗಲಿ ಅಂತ ಹೇಳಿದ್ದು. ಅಣ್ಣವ್ರ ಹಾಡು ಕೇಳಿದ ನೀವು? ಕಣ್ಣು ಕಲೆತಾಗ ಮನಬು ಉಯ್ಯಾಲೆಯಾಗಿದೆ ತೂಗಿ ಲ. ಮಧ್ಯಾಹ್ನ ನನ್ನ ಜಾನು ಬ್ಯಾಂಕಲ್ಲಿರ್ತಾಳೆ. ಆ ಟೈಮಲ್ಲಿ ನಿನ್ನ ಮನೆಗೆ ಬಂದು ನೀನು ಹೆಂಡ್ತಿಗೆ ತರಕಾರಿ ಹೆಚ್ಕೊಡ್ಲಾ? ಸಮಾಧಾನ ಮಾಡ್ಕೊಳ್ಳಿಪ್ಪ. ಆತೃಗಾರಿನ ಬುದ್ಧಿಮಟ್ಟ ಅಂತ ಗಾದೆನೇ ಇದೆಯಲ್ಲ. ಹೇಯ್, ನನ್ನ ಫೋನಲ್ಲಿ ಯಾರು ಫೋನ್ ಮಾಡ್ತಾ ಇದೆಯಾ? ನಿಮ್ಮ ಡಾರ್ಲಿಂಗ್ ಜಾನುಗೆ. ಎಕ್ಸ್ಕ್ಯೂಸ್ ಮೀ. ಹಾಂ, ನೀವು ಇದು ಕ್ಲಿಯರ್ ಮಾಡಿಕೊಡ್ಬೇಡಿ ಆಯಿತಾ? ಹಲೋ, ನಾನಮ್ಮ ಜಾನ್ವಿ ಅಪ್ಪ. ಸ್ವಲ್ಪ ಜಾನ್ವಿಗೆ ಫೋನ್ ಕೊಡ್ತೀಯಮ್ಮ? ಹಾಂ, ಒಂದು ನಿಮಿಷ ಕೊಡ್ತೀನಿ. ಜಾನು, ನಿಮ್ಮ ತಂದೆ ಫೋನ್ ಮಾಡಿದ್ದಾರೆ ಕಣೆ. ಹಲೋ ಅಪ್ಪ, ಊರಿಂದ ಬಂದ್ರಾ? ಇಲ್ಲಮ್ಮ, ಇನ್ನೂ ಅಲ್ಲೇ ಇದ್ದೀವಿ. ಅಮ್ಮ ಹೇಗಿದ್ದಾರೆ? ಆರಾಮಾಗಿದ್ದಾಳಮ್ಮ. ಹಾಂ, ಅಂದರೆ ಚೇತರಿಸ್ಕೊಳ್ತಿದ್ದಾಳಮ್ಮ. ಇನ್ನೊಂದು ವಾರ 10 ದಿವಸ ಆಸ್ಪತ್ರೆಯಲ್ಲೇ ಇರಬೇಕು. ಬರೋದು ತಡ ಆಗುತ್ತೆ. ಸರಿಯಪ್ಪ, ಹುಷಾರು. ನಾನು ನಿನಗೆ ಯಾಕೆ ಫೋನ್ ಮಾಡಿದ್ದು ಅಂದರೆ, ಮದನ್ ಅವರು ಮನೆಗೆ ಬರ್ತಾರಂತೆ ನಿನ್ನ ನೋಡೋದಕ್ಕೆ. ಇವತ್ತು ಬರ್ತೀನಿ ಅಂದ್ರ? ಹೂನವ್ವ. ಅಲ್ಲ ಅಪ್ಪ, ಅವ್ರು ಬಂದಾಗ ನೀವೇ ಇರಲ್ಲ? ಚೆನ್ಕೇಶ ಇರ್ತಾನಲ್ವ? ಅಲ್ಲ ಅಪ್ಪ, ನೀವಿದ್ರೆ ಚೆನ್ನಾಗಿರೋದು. ಈ ಸಲ ನೀನು ಮಾತಾಡ್ಸು, ಮುಂದೊಂದು ಸಲ ನಾನು ಇರ್ತೀನಿ. ಸರಿಯಪ್ಪ. ಅವರು ಇವತ್ತು ಮಧ್ಯಾಹ್ನನೇ ಬರ್ತಾರಮ್ಮ. ಮಧ್ಯಾಹ್ನ? ನನಗೆ ಬ್ಯಾಂಕಲ್ಲಿ ತುಂಬ ಕೆಲಸ ಇರುತ್ತಪ್ಪ. ನಿಮಗೆ ಗೊತ್ತಲ್ವಾ, ನನ್ನ ಕೆಲಸ ಮುಗಿಯೋದೆ 5 ಗಂಟೆಗೆ. ಅವ್ರ ಸ್ವಭಾವ ನಿನಗೆ ಗೊತ್ತಲ್ಲಮ್ಮ. ಅವ್ರು ಬಂದಾಗ ನೀನು ಇಲ್ಲದೆ ಇದ್ದರೆ ಸುಮ್ಮನೆ ರೇಗಾಡ್ತಾ ಇರ್ತಾರೆ. ಅರ್ಧ ದಿನ ರಜಾ ಹಾಕ್ಬಿಡಮ್ಮ. ಆಯ್ತಪ್ಪ, 3 ಗಂಟೆಗೆ ಮನೆಗೆ ಬರ್ತೀನಿ. ಅಪ್ಪ, ನೀವು ಹುಷಾರು. ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಆಯ್ತವ್ವ. ಸರಿಯಪ್ಪ.